ಏನಂದ್ರಿ? ಅಪ್ಪನೇ? ಅವರು ಅವರು ನನಗೆ ಕೆಲಸ ಕೊಟ್ಟಿರೋ ದೇವ್ರಲ್ವಾ, ಕೆಲಸ ಕೊಟ್ಟು ಸಂಬಳ ಕೊಟ್ಟು ನನ್ನನ್ನು ನೋಡ್ಕೊತಿದಾರಲ್ವಾ, ಅವರು ನನಗೆ ದೇವ್ರ ಸಮಾನನೇ ಅಲ್ವಾ, ಅದಕ್ಕೆ ಅಪ್ಪನ ಸಮಾನ ಅಂತ ಹೇಳಿದೆ. ಓ ಹಂಗ ಅಮ್ಮವ್ರೆ, ನಮ್ಮ ಮೊಮ್ಮಗಳು ಹಂಗೆಯ. ಹ್ಞೂ, ಈ ಅಕ್ಕ ಮಹಾದೇವಿ ಮಲ್ಲಿಕಾರ್ಜುನನ್ನ ಎಷ್ಟು ಭಯಭಕ್ತಿಯಿಂದ ಪೂಜೆ ಮಾಡ್ತಿದ್ಲು, ಹಂಗೆ ಈ ಮೀರಾಬಾಯಿ ಶ್ರೀಕೃಷ್ಣ ಪರಮಾತ್ಮನ ಭಯಭಕ್ತಿಯಿಂದ ಭಜನೆ ಮಾಡ್ತಿದ್ಲಲ್ಲ, ಹಂಗೆಯ. ಸಾಹೇಬ್ರನ್ನ ಕಂಡ್ರೆ ಓ ಭಕ್ತಿ ನನ್ನ ಮೊಮ್ಮಗಳಿಗೆ. ಅವರು ಅಂದರೆ ತನ್ನ ಪ್ರಾಣ ಕೊಡೋದಕ್ಕೂ ಅಷ್ಟೊಂದು ಭಕ್ತಿ ಇವಳಿಗೆ ಸಾಹೇಬ್ರನ್ನ ಕಂಡ್ರೆ. ನನಗೆ ಈ ಜೀವನ ಸಿಕ್ಕಿರೋದೆ ಈ ದ್ಯಾವ್ರಿಂದ. ನನ್ನ ಬದುಕಿನಾಗೆ ಒಂದು ದೊಡ್ಡ ತಿರುವು ಇದೆ ಅಂದರೆ ಈ ದ್ಯಾವ್ರಿಂದ. ಇಂಥ ದ್ಯಾವ್ರ ಮೇಲೆ ಭಕ್ತಿ ಇಲ್ಲದೆ ಇರ್ತದ? ನೀನೇ ಹೇಳು. ಏನು ಹೇಳ್ತಿದ್ದೀರಾ ನೀವು? ನಿಮಗೆ ಜೀವನ ಸಿಕ್ಕಿದ್ದು ಇವರಿಂದನಾ? ಅದೆಲ್ಲ ದೊಡ್ಡ ಕತೆ ಬಿಡಿ ಅಮ್ಮೋರೆ. ಅದನ್ನೆಲ್ಲ ಹೇಳ್ತಾ ಕುಂತ್ಕೊಂಡ್ರೆ ಒತ್ಕಳ್ದು ಬೆಳಗೈತದಷ್ಟೇ. ಅಮ್ಮರೇ, ಮನೆಯಾಗೆ ಯಾವ್ರಿಗೆ ಹೆಂಗೆ ಪೂಜೆ ಮಾಡ್ತೀವೋ ಸಾಹೇಬರಿಗೂ ಹಂಗೆ ಪೂಜೆ ಮಾಡ್ತಾಳೆ ನನ್ನ ಮೊಮ್ಮಗಳು. ಒಟ್ನಾಗೆ ದೇವ್ರು ನಮ್ಮ ಜೊತೆಗಿರ್ತಾನೆ ಅನ್ನೋ ನಂಬಿಕೆ ನಮ್ಗೆ ಹೆಂಗಿದೆಯೋ ಹಂಗೆಯ ಸಾಹೇಬರು ನಮ್ಮ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ನಮ್ಮ ಸಾವಿತ್ರಿ. ನನ್ನ ಭಕ್ತಿ ಹಿಂಗಾದರೂ ಅವ್ರಿಗೆ ತಲುಪ್ತದೆ ಅಂತ ನಾನು ಈಟೆಲ್ಲ ಮಾಡ್ತೀವಿ. ಆದರೂ ಒಂದೇ ಒಂದು ದಿನಕ್ಕೂ ಅದ್ಯಾವ್ರು ನೋಡೋಕ್ಕಾಗಲಿಲ್ಲ ನೋಡಿ. ಆದರೆ ಅವ್ರಿಗೆ ಊರಿಗೆ ಬಂದವ್ರೆ, ಅವ್ರನ್ನ ನೋಡೋ ಅದೃಷ್ಟನೂ ಹತ್ರಕ್ಕೆ ಬಂದೈತೆ. ನಿಜವಾಗ್ಲೂ ಅಪ್ಪಂಗೆ ಇಂಥ ಫ್ಯಾನ್ಸ್ ಇದ್ದಾರಾ? ಇಲ್ಲ, ಇವಳನ್ನ ಫ್ಯಾನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇವಳ ತಾತ ಹೇಳ್ದ ಹಾಗೆ ಭಕ್ತೆ ಅಂತಾನೆ ಹೇಳಬೇಕು. ನಾನು ಅಪ್ಪನ್ನ ತುಂಬ ಪ್ರೀತಿಸ್ತೀನಿ, ಆದರೆ ಇವಳು ಅಪ್ಪನ್ನ ಆರಾಧಿಸ್ತಾಳೆ. ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಪಿ ಅಂತ ಹೇಳೋ ಬದಲು ಅವ್ರ ಮಗಳು ಅಂತಾನೆ ಹೇಳ್ಬೋದಿತ್ತು. ಇರಲಿ, ಇವಳಿಗೆ ಮುಂದೆ ಗೊತ್ತಾಗತ್ತೆ. ಛೇ, ಇದನ್ನೆಲ್ಲ ನೋಡೋಕ್ಕೆ ಸುಬ್ಬು ಇರಬೇಕಾಗಿತ್ತು. ಎಷ್ಟು ಖುಷಿ ಪಡ್ತಿದ್ನೋ ಏನೋ. ಎಲ್ಲೋದ್ರು ಮೇಡಮ್ಮು? ಫೋನ್ಗೂ ಸಿಗ್ತಾ ಇಲ್ಲ, ಕಾಣಿಸ್ತಾನೂ ಇಲ್ಲ. ಏನು ಬೇಕು? ಕ್ಷಮಿಸಿ, ಏನಿಲ್ಲ. ಏನು ಬೇಕು ನಿನಗೆ? ಅಮ್ಮ, ಅದು ಶ್ರಾವಣಿ ಮೇಡಮ್ನ ಹುಡ್ಕೊಂಬಂದೆ, ಅವರೆಲ್ಲೂ ಕಾಣಿಸ್ತಿರ್ಲಿಲ್ಲ ಅಷ್ಟೇ. ನೀನು ಯಾಕೆ ಶ್ರಾವಣಿನ ಹುಡುಕ್ತಾ ಇದ್ದೆ? ಅಮ್ಮ, ಅದು ಅವ್ರಿಗೆ ಅವ್ರ ಹತ್ರ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಕ್ಷಮಿಸಿ ಅಮ್ಮ. ಸುಬ್ರಹ್ಮಣ್ಯ, ನಿನ್ನ ಜೊತೆ ಮಾತಾಡಬೇಕು, ಬಾ. ಶ್ರಾವಣಿ ಖುಷಿಯಾಗಿದ್ದಾಳ? ಇದೇನಿದು ಈ ಥರ ಕೇಳ್ತಿದ್ದಾರೆ? ಆಗಲೇ ಅಜ್ಜಿ ಸರಿಯಾಗಿ ಮಾತಾಡಿಸ್ಲೇ ಇಲ್ಲ ಅಂತ ಶ್ರಾವಣಿ ಮೇಡಮ್ ಹೇಳ್ತಿದ್ರು, ಆದರೆ ಇವರು ಶ್ರಾವಣಿ ಮೇಡಮ್ ಬಗ್ಗೆ ಇಷ್ಟು ಕಾಳಜಿಯಿಂದ ಕೇಳ್ತಿದ್ದಾರೆ. ಏನಾಗ್ತಿದೆ ಈ ಊರಲ್ಲಿ? ಹೇಳು, ಶ್ರಾವಣಿ ಖುಷಿಯಾಗಿದ್ದಾಳೆ ತಾನೆ? ಹ್ಞೂ ಮಾ, ತುಂಬ ಖುಷಿಯಾಗಿದ್ದಾರೆ. ಅವ್ರ ಮನಸ್ಸು ಮಗು ಥರ. ಅವ್ರಿಗೆ ಎಷ್ಟೇ ಬೇಜಾರಿದ್ರು, ಎಷ್ಟೇ ನೋವಿದ್ರು ಅದನ್ನೆಲ್ಲ ಮರೆತು ನಗ್ನಾಗ್ತಾ ಇರ್ತಾರೆ. ಅವ್ರಿಗೆ ಅವ್ರ ಸುತ್ತಮುತ್ತ ಇರೋರು ಎಲ್ಲರೂ ನಗ್ನಾಗ್ತಾ ಇರಬೇಕು ಅಂತ ಆಸೆ. ಎಲ್ಲರೂ ತುಂಬ ಕಾಳಜಿ ಮಾಡ್ತಾರೆ. ಅಪ್ಪ ಅಂದರೆ ಪ್ರೀತಿ, ಭಕ್ತಿ, ಗೌರವ ಅವ್ರಿಗೆ. ನನ್ನನ್ನಂತೂ ಕೆಲ್ಸದವನು ಅಂತ ನೋಡೋದೇ ಇಲ್ಲ, ತಮಾಷೆ ಮಾಡ್ಕೊಂಡಿರ್ತಾರೆ. ನನ್ನ ಜೊತೆ ಇದ್ದಾಗೆಲ್ಲ ನಗ್ನಾಗ್ತಾ ಇರ್ತಾರೆ. ನಾನು ಅಷ್ಟೇ, ಅವರು ನನ್ನ ಜೊತೆ ಇದ್ದಾಗೆಲ್ಲ ನಗ್ನಗ್ಸ್ತಾ ಇರ್ತೀನಿ. ಹಾಗೆ ನನ್ನ ಹತ್ರ ಸಣ್ಣ ಪುಟ್ಟ ಜಗಳ ಆಡ್ತಾರೆ, ಗೋಳು ಹೊಯ್ಕೋತಾರೆ, ಆಮೇಲೆ ಮತ್ತೆ ಪ್ರೀತಿಯಿಂದ ಮಾತಾಡಿಸ್ತಾರೆ.
ನನಗೆ ಒಂದು ಸ್ವಲ್ಪ ನೋವಾದರೂ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಬೇರೆ ಯಾರಿಗೇ ಕಷ್ಟ ಅಂದರೂ ಕರ್ಕೊ ಹೃದಯ ಅವ್ರದ್ದು. ಶ್ರಾವಣಿ ಬಗ್ಗೆ ಕೇಳಿದ ಒಂದೇ ಒಂದು ಮಾತಿಗೆ ಈ ಹುಡುಗ ಖುಷಿಯಿಂದ ಇಷ್ಟೆಲ್ಲ ಹೇಳ್ತಿದ್ದಾನೆ. ನಾನು ಆಗಲೇ ಇವನನ್ನು ಹೊಗಳಿದ್ದಕ್ಕೆ ಶ್ರಾವಣಿ ಮುಖದಲ್ಲೂ ತುಂಬ ಖುಷಿ ಇತ್ತು. ನಿನಗೆ ಒಳ್ಳೆ ಭವಿಷ್ಯ ಇದೆ ಕಂದ, ದೇವರು ನಿನಗೆ ಒಳ್ಳೇದು ಮಾಡಲಿ. ಇವರಿಬ್ಬರ ಮಧ್ಯೆ ಸ್ನೇಹಕ್ಕೂ ಮೀರಿದ ಬಾಂಧವ್ಯ ಇರೋ ಹಾಗೆ ಕಾಣ್ತಿದೆ. ಅಮ್ಮವ್ರೆ ತಕೊಳ್ಳಿ ಬಾಳೆಹಣ್ಣು. ತಗೊಳ್ಳಿ. ಅಯ್ಯೋ ಇದೆಲ್ಲ ಬೇಡ. ಮೊದ್ಲಕ್ಕಿಂತ ಮನೆಗೆ ಬಂದಿದ್ದೀರಾ, ಒಂದು ಬಾಳೆಹಣ್ಣು ತಿನ್ನಿ. ನಿಮ್ಮ ಮನೇಲಿ ಟಿವಿ ಇಲ್ವಾ? ಟೈಮ್ ಪಾಸ್ ಹೇಗೆ ಮಾಡ್ತೀರಾ? ಅಯ್ಯ ಅಮ್ಮವ್ರೆ, ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಎಲ್ಲಿರ್ತದೆ? ಬೆಳಗ್ಗೆ 7 ತಿದ್ದಂಗೆ ಕೊಟ್ಟಿಗೆ ಕೆಲಸ ಆಗ್ತಿದ್ದಂಗೆ ತೋಟದ ಕೆಲಸ ಮುಗೀತಿದ್ದಂಗೆ ಮಡಕೆ ಮಾಡಕ್ ಕುಂತ್ಕೊಂಡ್ರೆ ಸಂಜೆ ಆಗೋಯ್ತದಂಗೆ ಹಾಲು ಕರೆದು ಮನೆ ಕಂಗ್ಳ ಗುಡ್ಸಿ ಪೂಜೆ ಮಾಡಿ ಅಡುಗೆ ಮಾಡಿಸಲಿ ತಿರ್ಗಾ ರಾತ್ರಿ ಆಗೋಯ್ತದೆ. ರಾತ್ರಿ ಆಗಿ ಉಂಡು ಮಲ್ಕೊಂಡ್ರೆ ತಿರ್ಗಾ ಬೆಳಗ್ಗೆ ಆಯ್ತದೆ. ಬೆಳಗ್ಗೆ ಆದ್ಮೇಲೆ ಮತ್ತೆ ಅದೇ ಕೆಲಸ. ಆಟ ಹೇಳಿದ್ರೆ ಹೆಂಗವ? ಮುಂದಿಂದು ಹೇಳು. ಆ ಪುಣ್ಯಾತ್ಮ ಚೆನ್ನಾಗಿರಲಿ ಅಂತ ನನ್ನ ಮೊಮ್ಮಗಳು ವ್ರತ ಬೇರೆ ಮಾಡ್ತಾಳೆ ಕಣವ. ಆಟ ಅಲ್ಲವ, ಇವಳು ಮಾಡ್ತಾಳಲ್ಲ ಮಡಿಕೆ, ಆ ಮಡಿಕೆ ಮೇಲೆ ಯಾರಿಗೂ ಗೊತ್ತಾಗ್ದಂಗೆ ಸಣ್ಣದಾಗ ಅವ್ರ ಹೆಸರು ಬರ್ದಿರ್ತಾಳೆ ಕಣವ. ಏನು ಹೇಳ್ತಿದ್ದೀರಾ ನೀವು? ಎಲ್ಲ ಮಡಿಕೆಯಲ್ಲೂ ಇರುತ್ತಾ? ಇಲ್ಲಿ ತೋರಿಸಿ ಮಡಿಕೆ ನೋಡೋಣ. ಎಲ್ಲ ಮಡಿಕೆಯಲ್ಲೂ ಇರ್ತದೆ ಕಣವ. ಯಾವ್ದಾರ ಒಂದು ಕೊಡವ. ನೋಡಿ, ಇಲ್ಲಿದೆ ನೋಡಿ. ನಾನು ಆಗಲೇ ಹೇಳಿದ್ನಲ್ಲ ಅಮ್ಮವ್ರೆ, ನಾನಿವತ್ತು ಉಸಿರಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅದ್ಯಾವ್ರೆ. ಅಂಥದ್ರಾಗೆ ನನ್ನ ಪ್ರತಿ ಉಸಿರಲ್ಲೂ ಅವ್ರ ಹೆಸರು ಹೇಳೋದ್ರಾಗೆ ತಪ್ಪೇನಿಲ್ಲ ಅಲ್ವೇ? ಅದಕ್ಕೆ ಈಟೆಲ್ಲ ಮಾಡ್ತೀವಿ. ನಿಜವಾಗ್ಲೂ ಇವಳು ತುಂಬಾ ಗ್ರೇಟು. ಅಪ್ಪನ್ನ ಬರೀ ಬಾಯಿ ಮಾತಿಗೆ ದೇವರು ಅನ್ನೋರನ್ನ ಎಷ್ಟೋ ಜನ ನೋಡಿದ್ದೀನಿ, ಆದರೆ ದೇವ್ರಿಗಿಂತ ಹೆಚ್ಚು ಭಕ್ತಿಯಿಂದ ಆರಾಧಿಸ್ತಿರೋಳು ಇವಳು. ಇವಳ ಮನೇಲಿ ಟಿ ವಿ ಇಲ್ಲದೆ ಇರೋದೇ ಒಳ್ಳೇದಾಯಿತು. ಇದ್ದಿದ್ದಿದ್ರೆ ಪ್ರೆಸ್ ಮೀಟಲ್ಲಿ ನಾನು ನೋಡಿ ನಾನೇ ಮಿನಿಸ್ಟರ್ ಮಗಳು ಅಂತ ಗೊತ್ತಾಗ್ಬಿಡ್ತಿತ್ತು. ಅಯ್ಯಯ್ಯೋ, ನನಗೆ ಲೇಟ್ ಆಗೋಯ್ತು. ನಾನು ಮನೆಗೆ ಹೋಗಬೇಕು. ನಂಗೆ ತುಂಬ ಕೆಲಸಗಳಿದೆ. ನಾಳೆ ಉತ್ಸವ ಅಲ್ವಾ, ಮಾಲೆ ಮಾಡಬೇಕು, ತಂಬಿಟ್ಟು ಮಾಡಬೇಕು, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಅದೆಲ್ಲ ಮಾಡೋದು ಯಜಮಾನ್ರ ಮಗಳಲ್ವೇನವ? ನಾನೇ ಅದನ್ನೆಲ್ಲ ರೆಡಿ ಮಾಡಬೇಕು. ಯಾಕಂದರೆ ಮಿನಿಸ್ಟರ್ ಮಗಳಿದಾಳಲ್ಲ, ಅವಳು ತುಂಬ ಸೋಂಬೇರಿ. ಅದಕ್ಕೆ ಇದೆಲ್ಲ ನನಗೆ ಹೇಳಿದ್ದಾರೆ. ಆದರೆ ನನಗಿದೆಲ್ಲ ಬರೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬಿಟ್ರೆ ಎಲ್ಲ ಮಾಡಿ ಮುಗಿಸ್ಬಿಡ್ಬೋದು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನನಗೆ ಈ ಕೆಲಸಗಳೆಲ್ಲ ನೀರು ಕುಡ್ದೆ ಸುಲಭ. ನಾನು ನಿಮಗೆ ಸಹಾಯ ಮಾಡ್ತೀನಿ, ಬನ್ನಿ. ಹೌದಾ? ನೀವೇನಾದ್ರೂ ನನಗೆ ಸಹಾಯ ಮಾಡಿದ್ರೆ ನಾನು ಮಿನಿಸ್ಟರ್ ಸಾಹೇಬ್ರನ್ನ ನಿಮಗೆ ಮೀಟ್ ಮಾಡಿಸ್ತೀನಿ. ಅಮ್ಮವ್ರೆ, ದಿಟನಾ? 100% ದಿಟ. ಮತ್ತಂಗಾದ್ರೆ ತಡ ಯಾಕೆ? ನಡೀರಿ ಹೋಗುಮ. ಸರಿ ಬನ್ನಿ, ಬರ್ತೀನಿ ತಾತ.
ಅದು ಕಣವ, ಒಳ್ಳೆಯದಾಗಲಿ. ಅಜಯ್ಯ, ಬಯಸ್ದೆ ಬರೋ ಭಾಗ್ಯ ಅಂದ್ರೆ ಇದೇ ಅಲ್ವೇ? ನಾನು ಯಜಮಾನ್ರನ್ನ ಉತ್ಸವದಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಅದೃಷ್ಟ ನಂಗೆ ಇವತ್ತೇ ಬಂದೈತೆ. ಅಜಯ್ಯ, ಅವ್ರಿಗೋಸ್ಕರ ಅಂತ ಒಂದು ಬೊಂಬೆ ಮಾಡಿಟ್ಟಿವ್ನಲ್ಲ, ಅದಿನ್ನೂ ಹಸಿಯಾಗೆ ಐತೆ. ಅದನ್ನ ಇವತ್ತು ಕೊಡೋಕ್ಕಾಗಕ್ಕಿಲ್ಲ. ಈಗ ಅವ್ರ ದರ್ಶನ ಮಾಡಿಕೊಂಡು ನಾಳೆ ಉತ್ಸವದಲ್ಲಿ ಅದನ್ನ ತಗೊಂಡೋಗಿ ಕೊಡ್ತೀನಿ. ಅಲ್ಲಿವರೆಗೂ ಚೂರು ಜೋಪಾನ. ಆದ್ರೂ ಬಿಡವ, ನಾ ಜೋಪಾನ ಮಾಡ್ತೀನಿ, ನೀವು ಹೋಗ್ಬಾರ. ನೀನೀಗ ಉಂಡು ಬಾಗ್ಲು ಹಾಕೊಂಡು ಮನಿಕೋ. ನಾ ಬರೋದು ಎಷ್ಟೊತ್ತಾಯ್ತೋ ಏನೋ. ಅವ್ರಿಗಿನ್ನೂ ಸಹಾಯ ಬೇರೆ ಮಾಡಬೇಕು. ಪುಣ್ಯದ ಕೆಲಸ ತಾಯಿ, ನಿನಗೂ ಒಳ್ಳೇದಾಗಿ ಅವರಿಗೆ ಸಹಾಯ ಮಾಡಿಬಿಟ್ಬ. ಹುಷಾರಾಗಿ ಹೋಗ್ಬಿಟ್ಬೇಕಂದ. ಸರಿ ಅಜಯ್ಯ. ಒಳ್ಳೇದಾಗಲಿ. ಅಮ್ಮ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನೀನು ಹೊರಡು. ಹಾಂ, ತಪ್ಪು ತಿಳ್ಕೊಬೇಡಿ. ನೀವು ಶ್ರಾವಣಿ ಮೇಡಮ್ ಬಗ್ಗೆ ಹೀಗೆಲ್ಲ ಯಾಕೆ ಕೇಳಿದ್ರಿ ಅಂತ ತಿಳ್ಕೊಬೋದಾ? ಅಂದರೆ ಅವರು ಖುಷಿಯಾಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಲಿಲ್ವಮ್ಮ? ಪರವಾಗಿಲ್ವೇ? ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದೀಯಾ? ಅಯ್ಯೋ, ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ, ನಾನು ಆ ಉದ್ದೇಶದಿಂದ ಕೇಳಿಲ್ಲ. ಅದು ಆಗಲೇ ಶ್ರಾವಣಿ ಮೇಡಮ್. ಓ, ಏನಿಲ್ಲ ಅಮ್ಮ, ಕ್ಷಮಿಸ್ಬಿಡಿ. ಸುಬ್ರಹ್ಮಣ್ಯ, ಅಯ್ಯಯ್ಯೋ, ಅಜ್ಜಿ ಸರಿಯಾಗಿ ಮಾತಾಡ್ಸಿಲ್ಲ ಅಂತ ಶ್ರಾವಣಿ ಮೇಡಮ್ ಹೇಳಿದ್ದಕ್ಕೆ ನಾನು ಅಮ್ಮವ್ರನ್ನ ಹಾಕಿ ಕೇಳಿದ್ದು. ಆದರೆ ಅಮ್ಮವ್ರು ತಪ್ಪು ತಿಳ್ಕೊಂಡ್ರು ಅನ್ಸುತ್ತೆ. ಏನು ಹೇಳ್ತಾರೋ ಏನೋ. ನಾನು ಸಾಮಾನ್ಯವಾಗಿ ಯಾವ ವಿಷಯನೂ ಹೊರಗಡೆಯವ್ರ ಹತ್ರ ಆಗಲಿ ಬೇರೆಯವ್ರ ಹತ್ರ ಆಗಲಿ ಹೇಳ್ಕೊಳ್ಳಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ನಿನ್ನ ನೋಡಿದರೆ ತುಂಬ ಹತ್ತಿರದವನು ಅಂತ ಅನ್ನಿಸ್ತಿದೀಯ. ಪದ್ಮನಾಭನ ಹಾಗೆ ನೀನು ಒಳ್ಳೆ ಮನಸ್ಸಿರೋ ಬಂಟ, ಈ ಮನೆ ರಕ್ಷಕ ಅಂತ ಅನ್ನಿಸ್ತಿದೀಯ. ನನ್ನ ಮಗಳು ನಂದಿನಿ ತುಂಬ ಒಳ್ಳೆ ಹುಡುಗಿ. ನೀ ಶ್ರಾವಣಿ ಬಗ್ಗೆ ಹೇಳ್ತಿದ್ಯಲ್ಲ, ಆ ಗುಣಗಳೆಲ್ಲ ಅವಳಿಗೆ ಅವಳ ಅಮ್ಮನಿಂದಾನೇ ಬಂದಿರೋದು. ಅಷ್ಟಾದರೂ ನನಗೆ ನನ್ನ ಮಗಳ ಮೇಲೆ ಕೋಪ ಇತ್ತು. ಆ ಕೋಪ ಅತಿರೇಕಕ್ಕೆ ಹೋಯ್ತು. ಸೋಲ್ಬಾರ್ದು ಅನ್ನೋ ಬಿಗುಮಾನನೋ ಅಹಂಕಾರವೋ ಬುದ್ಧಿಗೇಡಿತನೋ ಗೊತ್ತಿಲ್ಲ, ನಾನು ಎಲ್ಲನೂ ಕಳ್ಕೊಂಡೆ. ನನ್ನ ಮಗಳು ನನ್ನಿಂದ ದೂರ ಆದ್ಲು. ಅಜ್ಜಿ ಜೊತೆ ಆಡ್ಕೊಂಡು ಬೆಳಿಬೇಕಾಗಿದ್ದ ಮೊಮ್ಮಗಳು ಅಜ್ಜಿ ಮುಖನೂ ನೋಡ್ದೆ ಎಲ್ಲೋ ದೂರ ಬೆಳೆದ್ಲು. ಮೊಮ್ಮಗಳನ್ನ ಎತ್ತಿ ಆಡ್ಸೋ ಅದೃಷ್ಟ ಕಳ್ಕೊಂಡೆ. ಈ ಮನೆ ನೋಡಿದ್ಯಾ? ಒಂದು ಕಾಲದಲ್ಲಿ ಈ ಮನೆ ಮುಂದೆ 100 ಜನ ಹಗಲು ರಾತ್ರಿ ನಿಂತಿರ್ತಿದ್ರು. 10 ಹಳ್ಳಿಗೆ ಸಹಾಯ ಮಾಡೋಕ್ಕೆ ಅಂತಾನೆ ಎತ್ತಿದ ಕೈ ನಮ್ಮ ಯಜಮಾನ್ರದ್ದು. ಆದರೆ ಒಂದೇ ಒಂದು ಕೆಟ್ಟ ಗಳಿಗೆ ಎಲ್ಲನೂ ಬದಲಾಯಿಸ್ಬಿಡ್ತು. ನಾನು ಮೊದಲನೇ ಸರ್ತಿ ಶ್ರಾವಣಿ ನೋಡಿದಾಗ ನನ್ನ ಮಗಳ ಮೇಲಿದ್ದ ಕೋಪ, ಮುನಿಸು, ಬಿಗುಮಾನ ಎಲ್ಲ ನೆನಪಾಗಿ ಹೋಯ್ತು. ಮೊಮ್ಮಗಳನ್ನ ಅಪ್ಪಿ ಮುದ್ದಾಡಬೇಕು ಅಂತ ಅನಿಸಿದ್ರು ಕೈ ಬರಲಿಲ್ಲ. ಅಷ್ಟು ವರ್ಷ ಆದಮೇಲೆ ಇದ್ದಕ್ಕಿದ್ದ ಹಾಗೆ ನಂದಿನಿನೇ ನನ್ನ ಎದುರಿಗೆ ಬಂದ್ಬಿಟ್ಲು ಅಂತ ಅನಿಸ್ಬಿಡ್ತು. ಏನು ಮಾಡಬೇಕು, ಏನು ಮಾತಾಡಬೇಕು
ಒಂದು ತೋಚಲಿಲ್ಲ. ಆದರೆ ಇದೆಲ್ಲದರ ಮಧ್ಯೆ ನಾನು ಅವಳನ್ನು ಗಮನಿಸಿದಾಗ ಅವಳಲ್ಲಿ ಏನೋ ನೋವಿದೆ ಅಂತ ಅವಳ ಕಣ್ಣುಗಳು ಹೇಳ್ತಿತ್ತು. ಅದಕ್ಕೆ ಅವಳು ಖುಷಿಯಾಗಿದ್ದಾಳ ಅಂತ ನಿನ್ನನ್ನು ಕೇಳಿದ್ದು. ಹಾಗಾದರೆ ಲಲಿತಾದೇವಿ ಅಮ್ಮವ್ರಿಗೂ ಮೊಮ್ಮಗಳ ಮೇಲೆ ಪ್ರೀತಿ ಇದೆ. ಆದರೆ ಇದ್ದಕ್ಕಿದ್ದ ಹಾಗೆ ಎದುರಿಗೆ ಬಂದಿದ್ದಕ್ಕೆ ಅದನ್ನು ತೋರಿಸ್ಕೊಳಕ್ಕಾಗಿಲ್ಲ ಅಷ್ಟೆ. ಸುಮ್ಮನೆ ಶ್ರಾವಣಿ ಮೇಡಮೇ ಏನೇನೋ ತಿಳ್ಕೊಂಬಿಟ್ರು. ಇಲ್ಲಮ್ಮ, ಶ್ರಾವಣಿ ಮೇಡಮ್ಗೆ ಅಂಥ ಕಷ್ಟಗಳೇನಿಲ್ಲ. ಅವ್ರ ಮನಸ್ಸಲ್ಲಿ ಅಂಥ ನೋವು ಇಲ್ಲ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮನುಷ್ಯ ಅಂದಮೇಲೆ ಮನಸ್ಸು ಒಂದೊಂದು ಸರಿ ಒಂದೊಂದು ಕಾರಣಕ್ಕೆ ಕುಗ್ತಾ ಹೋಗುತ್ತೆ. ಆ ರೀತಿ ಆದಾಗೆಲ್ಲ ಶ್ರಾವಣಿ ಮೇಡಮ್ ಬಂದು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ನನ್ನ ಹತ್ರ ಹೇಳ್ಕೊಂಡಾಗ ಅವ್ರ ಮನಸ್ಸು ಹಗುರ ಆಗುತ್ತೆ. ಮನಸ್ಸು ಮಗುವಿನ ಹಾಗಿದ್ದಾಗ ಮುಖದಲ್ಲಿ ನಗು ಇತ್ತೇ ಇರುತ್ತೆ. ಅವ್ರು ಚೆನ್ನಾಗೇ ಇರ್ತಾರೆ. ಪೂಜೆಗೆ ಬೇಕಾದ ಸಾಮಗ್ರಿ ಎಲ್ಲ ತಂದ್ವಿ. ಶ್ರಾವಣಿ ಮೋರಲ್ಲಿ ಕಾಣ್ತಾ ಇಲ್ಲ ಅಲ್ಲ. ಇಷ್ಟೆಲ್ಲ ಕೆಲಸ ಇದೆ ಅಂತ ಹೋಗಿ ಮಲ್ಕೊಂಡ್ಬಿಟ್ರಾ? ಏನ್ ಮಾತು ಅಂತ ಆಡ್ತಿರ್ರಿ? ಉತ್ಸವಕ್ಕೋಸ್ಕರ ವ್ರತ ಪಾಲಿಸ್ಬೇಕು ಅಂತ ನಾವು ಹೇಳಿದ್ಮೇಲೆ ಅವತ್ತಿಂದ ಇವತ್ತಿನವರೆಗೂ ಕಾಲಿಗೆ ಚಪ್ಪಲಿ ಹಾಕ್ದೆ, ಹಾಸಿಗೆಗೆ ಮೈ ಸೋಕಿಸ್ದೆ, ಉಪವಾಸ ಮಾಡ್ತಾ ವ್ರತ ಮಾಡಿದ್ದಾರೆ. ಅಂಥದ್ರಲ್ಲಿ ಈ ಪೂಜೆಗಳನ್ನೆಲ್ಲ ತಾತ್ಸರ ಮಾಡಿ ಹೋಗಿ ಮಲ್ಕೊಂಡ್ಬಿಡ್ತಾರಾ? ಮತ್ತೆಲ್ಲಿ ಹೋದ್ರು? ಅಮ್ಮವ್ರು ಎಲ್ಲಿದ್ದಾರೇನೋ ಒಂದ್ಸತಿ ನೋಡ್ಕೊಂಬರ್ತೀನಿ. ಬಾ 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 ಸಾವಿತ್ರಿ. ಅಮ್ಮವ್ರ ಎಲ್ಲಿ ಹೋಗ್ಬಿಟ್ಟಿದ್ರೆ? ಅದು ನಾನು ವಾಯು ವಿಹಾರಕ್ಕೆ ಅಂತ ಹೋಗಿದ್ದೆ. ಸ್ವಲ್ಪ ಲೇಟ್ ಆಗೋಯ್ತು, ಕ್ಷಮಿಸ್ಬಿಡಿ. ಅಯ್ಯೋ ಅಮ್ಮವ್ರೆ, ನೀವು ಹಾಗೆಲ್ಲ ಹೇಳ್ಬೇಡಿ. ಸಾವಿತ್ರಿ, ನೀನೇನಿಲ್ಲಿ? ಇವಳನ್ನ ನಾನೇ ಕರ್ಕೊಂಡ್ ಬಂದಿದ್ದು. ಇವಳು ನನಗೆ ಹೊಸ ಫ್ರೆಂಡ್. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ. ಹೌದಾ? ಅಮ್ಮವ್ರೆ, ಎಲ್ಲ ಜೋಡಿಸಿಟ್ಟಿದ್ದೀನಿ. ವ್ರತಕ್ಕೆ ನೀವು ತಯಾರು ಮಾಡ್ಕೊಳ್ಳಿ. ಹೌದಾ? ಸರಿ ಸರಿ, ಹಾಗಾದ್ರೆ ನೀವು ಹೋಗಿ ಒಂದು ಸ್ವಲ್ಪ ಹೊತ್ತಾದ್ರೂ ರೆಸ್ಟ್ ತಗೊಳ್ಳಿ. ಇದನ್ನೆಲ್ಲ ನಾನು ನೋಡ್ಕೋತೀನಿ. ಅಯ್ಯೋ ಇರ್ಲಿ, ಪರವಾಗಿಲ್ಲ ಅಮ್ಮವ್ರೆ, ನಾನು ನಮ್ಮ ಮನೆಯವ್ರು ಇಲ್ಲೇ ಇರ್ತೀವಿ. ಅಯ್ಯೋ ಬೇಕಾಗಿಲ್ಲ, ಏನ್ ಮಾಡ್ತೀರಾ ಇಲ್ಲಿದ್ದು? ಹೋಗಿ ಒಂದು ಸ್ವಲ್ಪ ಹೊತ್ತು ನೀವಿಬ್ರು ರೆಸ್ಟ್ ಮಾಡಿ. ಸಾವಿತ್ರಿ ಇದ್ದಾಳಲ್ಲ, ನನ್ಗೇನಾದ್ರೂ ಹೆಲ್ಪ್ ಬೇಕಿದ್ರೆ ಇವಳು ಮಾಡ್ತಾಳೆ. ಸರಿ ಅಮ್ಮವ್ರೆ. ಅಲ್ಲಮ್ಮವ್ರೆ, ನಿಮಗೆ ಈಟೊಂದು ಗೌರವ ಕೊಡ್ತವ್ರೆ, ಇನ್ನು ಯಜಮಾನ್ರ ಮಕ್ಕಳಿಗೆ ಇನ್ನು ಎಷ್ಟು ಗೌರವ ಕೊಡ್ತಾ ಇರ್ಬೋದು ಅಲ್ವಾ? ಹೌದು ಹೌದು, ತುಂಬಾನೇ ಗೌರವ ಕೊಡ್ತಾರೆ. ಸರಿ ಸರಿ, ಬನ್ನಿ ಬಿರ್ನೆ ಕೆಲಸ ಮುಗಿಸ್ಬಿಡುಮ್ಮ. ನಾನು ಹೆಲ್ಪ್ ಮಾಡ್ತೇನೆ. ನನಗೂ ಹೇಳು ಏನು ಮಾಡಬೇಕು ಅಂತ. ನೀವಾ? ನಿಮಗೆ ಹೂ ಪೋಣ್ಸಕ್ ಬರ್ತದಾ? ಹೋಗ್ಲಿ ಬಿಡಿ, ನಾನು ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ನೀವು ಇದನ್ನು ಪೋಣಿಸ್ತೀರಿ, ನಾನು ಬೆಲ್ಲದ ಪಾಕ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಡುಗೆ ಮನೆ ಅಲ್ಲಿ ಆ ಕಡೆಯಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್.
ಗೊತ್ತಾಯ್ತಲ್ಲ